ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಉಡುಪಿಯಲ್ಲಿ ವಿಶೇಷಚೇತನ ಮಕ್ಕಳಿಗಾಗಿ ಒಂದು ವಿನೂತನವಾದ ಹೆಜ್ಜೆ ಸಂಭ್ರಮ ಫಸ್ಟ್ ಸ್ಟೆಪ್ ಟ್ರಸ್ಟ್ ಅವರ ವತಿಯಿಂದ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಈ ವಿಶೇಷಚೇತನ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಅಕ್ಷತಾ ಅವರು ನಮ್ಮ ಜೊತೆ ಇದ್ದಾರೆ. ಅಕ್ಷತಾ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಓಕೆ. ಈಗ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಹೆಜ್ಜೆ ಸಂಭ್ರಮ 2026-27 ಅಡಿಯಲ್ಲಿ ನೀವು ಮಾಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು? ಅಂದ್ರೆ ಸ್ಪೆಷಲ್ ಮಕ್ಕಳಿಗೆ ನಾವೇನು ಹೇಳ್ತೇವೆ ದೇವರ ಮಕ್ಕಳಂತ, ಅವರಿಗೆ ಒಂದು ವೇದಿಕೆ ಸಿಗ್ಬೇಕಂತಾನೆ ಉದ್ದೇಶ. ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಜರ್ನಿ ಒಂದು 5 years ಬ್ಯಾಕ್ ಆಯ್ತಾ. ಅಂದ್ರೆ ನನಗೆ ಆ ಮಕ್ಕಳಿಗೆ ಡಾನ್ಸ್ ಹೇಳಿ ಕೊಡ್ತಾ ಗೊತ್ತಾಯ್ತು ಆ ಮಕ್ಕಳಿಗೆ ವೇದಿಕೆ ಸಿಗ್ತಾ ಇಲ್ಲ ಅಂತ. ಸೊ ಅವರಿಗೋಸ್ಕರನೇ ನಾವೊಂದು ಪ್ರತಿಭಾ ಕಾರಂಜಿ ಟೈಪ್ ಅಲ್ಲಿ ಮಾಡಿ, ಅಂದ್ರೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇರುವಂತಹ 16 ಸ್ಕೂಲ್ಗಳನ್ನ ಆಡ್ ಮಾಡಿ ಆ ದಿನ ಒಂದು ಹೆಜ್ಜೆ ಸಂಭ್ರಮ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನು ನೀವು ಉಡುಪಿಯಲ್ಲಿ ಆಯೋಜನೆ ಮಾಡ್ಕೊಂಡು ಬಂದಿದ್ದೀರಾ? ಈಗ ಉಡುಪಿಯಲ್ಲಿ ಇದು 2nd year, ಬಟ್ ಕುಂದಾಪುರದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಕುಂದಾಪುರದಲ್ಲಿ 2 ವರ್ಷ ಮಾಡಿ ಇವಾಗ ಉಡುಪಿಯಲ್ಲಿ, ಹೋದ ವರ್ಷ ಕೂಡ ಉಡುಪಿಯಲ್ಲೇ ಮಾಡಿದ್ದು, ಈ ವರ್ಷ ಕೂಡ ಉಡುಪಿಯಲ್ಲೇ ಮಾಡಿದ್ದು. ಓಕೆ. ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ, ಈಗ ಒಂದು ಏನೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಒಂದು ಪರ್ಪಸ್ ಅನ್ನೋದಿದ್ದೇ ಇರುತ್ತೆ. ಹಾಗೆ ನೀವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಬಂದಿದೆ ಯಾವಾಗ ನಿಮಗೆ? ನಾನದು ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಂಗೊಂದು ಸ್ವಲ್ಪ ಈ ಕೋವಿಡ್ ಟೈಮ್ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು. ಆವಾಗ ನಾನು ದೇವರ ಹತ್ರ ಹೀಗೆ ಬೇಡಿದೆ, ನಂಗೆ ಆಕ್ಚುಲಿ ರೆಂಟ್ ವೈಸ್ ಕಮ್ಮಿ, ಬೇರೆ ಬಿಲ್ಡಿಂಗಿಗೆ ಶಿಫ್ಟ್ ಆದ್ರೆ ನಾನು ನನ್ನ ಅಂದ್ರೆ ಸ್ಪೆಷಲ್ ಮಕ್ಕಳಿಗೆ ನಾನು ಫ್ರೀ ಆಗಿ ಡಾನ್ಸ್ ಹೇಳಿ ಕೊಡ್ತೇನೆ ಅಂತ. ಅದೊಂದು ನಮ್ಮ ಸೈಡ್ ಕೊರಗಜ್ಜ ಅಂತ ತುಂಬಾ ಪವರ್ಫುಲ್ ಟೆಂಪಲ್ ಆಯ್ತು. ಸೊ ಅಲ್ಲಿ ಹೋಗಿ ಬೇಡಿದ್ದೆ. ಅದು ಎಣಿಸಿದಾಗೇನೆ ನಂಗೆ ರೆಂಟ್ ಕೂಡ ಕಮ್ಮಿ ಸಿಕ್ಕಿತ್ತು. ಅದಾದ್ಮೇಲೆ ಅಡ್ವರ್ಟೈಸ್ ಕೂಡ ಹಾಕಿದ್ದೆ ಬ್ರೋಚರ್ಸ್ ಅಲ್ಲಿ, ಸ್ಪೆಷಲ್ ಮಕ್ಕಳಿಗೆ, ದೇವ್ರ ಮಕ್ಕಳಿಗೆ ನಾನು ಫ್ರೀ ಆಗಿ ಡಾನ್ಸ್ ಹೇಳಿ ಕೊಡ್ತೇನೆ ಅಂತ. ಬಟ್ 1 month ತನಕ ನಂಗೆ ಯಾವುದೇ ಕಾಲ್ಸ್ ಬರ್ಲಿಲ್ಲ. ನಾನು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮೋಸ್ಟ್ಲಿ ನಮ್ಮ ಉಡುಪಿಯಲ್ಲಿ ಕುಂದಾಪುರದಲ್ಲಿ ಯಾವುದೇ ಮಕ್ಕಳಿಲ್ಲೇ ಇರಬೇಕು ಅಂತ. ಬಟ್ ಗೊತ್ತಾಯ್ತು, ಒಬ್ರು ಬೈಂದೂರಿಂದ ರವೀಂದ್ರ ಸರ್ ಅಂತ ಒಬ್ರು ಕಾಲ್ ಮಾಡಿದ್ರು, ನಮ್ಮ ಒಂದು ಸ್ಟೂಡೆಂಟ್ ಬರ್ತಾ ಇದ್ದಾಳೆ, ಅವಳಿಗೆ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ ಅಂತ, ಅನ್ವಿತಾ ಅಂತ. ಆಗ ಅವಳಿಗೆ 7 years old ಅವಳು. ನಾ ಹೇಳ್ದೆ ಆಯ್ತು ಕರ್ಕೊಂಡ್ ಬನ್ನಿ ಅಂತ ಹೇಳ್ದೆ. ಅವರ ತಾಯಿ ಕರ್ಕೊಂಡ್ ಬಂದ್ರು. ನನ್ಗೆ ಅವಳ ಹತ್ರ ಆಕ್ಚುಲಿ ಮಾತಾಡ್ಲಿಕ್ಕೂ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಅವಳಿಗೆ ನಮ್ಗೆ ಆ ಸನ್ನೆ ಲ್ಯಾಂಗ್ವೇಜಸ್ ಗೊತ್ತಿಲ್ಲ ಆಯ್ತಾ. ಸೊ ಆದ್ರೂ ಸಹ ಅವಳು ಡಾನ್ಸ್ ಅಂತೂ ತುಂಬಾ ಒಳ್ಳೆ ಮಾಡ್ತಿದ್ಲು. ನನ್ನ ಅದರ್ ಕಿಡ್ಸ್ ತುಂಬಾ ಮಕ್ಕಳಿದ್ರು ಸ್ಟೂಡೆಂಟ್ಸ್, ಅವರ ಜೊತೆ ಇವಳನ್ನು ಹಾಕಿದಾಗ ತುಂಬಾ ಆಕ್ಟಿವ್ ಆದ್ಲು. ಆವಾಗ ನಾನು ಅವ್ರ ಹತ್ರ ಕೇಳಿದ್ರೆ, ರವೀಂದ್ರ ಸರ್ ಹತ್ರ, ಇವಳು ಒಬ್ಳೇ ಇರುದಾ ನಿಮ್ ಸ್ಕೂಲಲ್ಲಿ ಅಂತ. ಇಲ್ಲ ಮ್ಯಾಮ್, ಇಂಥ ಸ್ಕೂಲ್ ತುಂಬಾ ಇದೆ. ಆವಾಗ ನಂಗೆ ಅರ್ಥ ಆದದ್ದು, ಇಂಥ ಸ್ಕೂಲ್ ಇದೆ, ಇಂಥ ಮಕ್ಕಳು ಇದ್ದಾರೆ. ಅವರ ಸ್ಕೂಲಲ್ಲಿ ಟೋಟಲ್ 48 ಸ್ಟೂಡೆಂಟ್ ಇದ್ರು, ವಾಗ್ಜ್ಯೋತಿ ಅಂತ. ಅಷ್ಟು 48 ಸ್ಟೂಡೆಂಟ್ಸಿಗೂ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ, ಎಲ್ಲ ವಿಶೇಷ ಚೇತನ ಮಕ್ಕಳು. ನಾನ್ ಮತ್ತೆ ಥಿಂಕ್ ಮಾಡಿದೆ, ಇಲ್ಲ ನನ್ಗೆ ದೇವ್ರು ಎಲ್ಲವನ್ನ ಕೊಟ್ಟಿದ್ದಾರೆ, ಹೌದಲ್ವಾ ಹೇಳಿ. ಆ ಟ್ಯಾಲೆಂಟ್ ದೇವ್ರು ಕೊಟ್ಟಕ್ಕೆ ನಾನು ಇವಾಗ ಹೆಲ್ತ್ ವೈಸ್ ಎಲ್ಲ ಸಹ ದೇವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನಾನು ಥಿಂಕ್ ಮಾಡಿದೆ, ಇಲ್ಲ ನಾನೇ ಸ್ಕೂಲಿಗೆ ಹೋಗಿ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದೆ. ಇಲ್ಲ ಸರ್, ನಾನು ವೀಕ್ ಒನ್ಸ್ ನಿಮ್ಮ ಹತ್ರ ಬಂದು ಅವರಿಗೆ ಡಾನ್ಸ್ ಹೇಳಿ ಕೊಡ್ಬೋದಾ ಅಂತ. ಅವರಿಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಅಂತ ಮಕ್ಕಳಿಗೆ ಡಾನ್ಸ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಡಾನ್ಸ್ ಸ್ಟಾರ್ಟ್ ಆದ್ಮೇಲೆ ನಂಗೆ ಥಿಂಕ್ ಬಂದದು, ಓಕೆ ಎಲ್ಲ ಡಾನ್ಸ್ ಆಯ್ತು, ಅವರಿಗೆ ಎಲ್ಲಿ ವೇದಿಕೆ ಕೊಡುದು ಅಂತ. ಬಟ್ ನಾನು ಕೆಲವು ಕಡೆ ಕೇಳಿದೆ, ಎಂತ ಮಕ್ಕಳಿಗೆ ಒಂದು ಡಾನ್ಸ್ ವೇದಿಕೆ ಸಿಗ್ಬೋದಾ ಅಂತ. ಫಸ್ಟ್ ಡಾನ್ಸ್ ಅವರಿಗೆ ಪುಣ್ಯಕೋಟಿದು ಹೇಳಿ ಕೊಟ್ಟದ್ದು ನಾನು. ಅದಾದ್ಮೇಲೆ ನಾನೊಂದು ಇವೆಂಟ್ ಆರ್ಗನೈಸ್ ಮಾಡಿದೆ, ಆ ಮಕ್ಕಳಿಗೆ ಒಂದು ಅಪರ್ಚುನಿಟಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗೆ ಈಗ ಈಗ ನೀವು ಕಳೆದ ಒಂದು 4 ವರ್ಷದಿಂದ ಕಂಟಿನ್ಯೂಸ್. ಬಟ್ ನಾನು ಇವಾಗ ತಲ್ಲೂರು ಸ್ಪೆಷಲ್ ಸ್ಕೂಲ್ ಕುಂದಾಪುರ, ಸೊ ಅಲ್ಲಿ ಹೋಗ್ತೇನೆ. ಉಡುಪಿ ಆಶಾನಿಲ ಟೋಟಲ್ ಒಂದು 200 ಎಬೋ ಮಕ್ಕಳಿಗೆ ನಾನು ಹೀಗೆ ಡಾನ್ಸ್ ಹೇಳಿ, 200 ಎಬೋ ವಿಶೇಷಚೇತನ ಮಕ್ಕಳಿಗೆ ಸ್ವತಃ ನೀವೇ ಹೋಗಿ, ಅಂದ್ರೆ ಈ ಹೋದ ಸಂದರ್ಭದಲ್ಲಿ ಕೂಡ ಆ ಮಕ್ಕಳಿಂದ ಬರುವಂತ ರೆಸ್ಪಾನ್ಸ್ ಕೂಡ ಅದೇ ರೀತಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಬ್ರು ಗುರುವಾದವರಿಗೆ ಶಿಷ್ಯ ಏನಿರ್ತಾರೋ, ಸ್ಟೂಡೆಂಟ್ಸ್ ಇರ್ತಾರೋ, ಅವರಿಂದ ಉತ್ತಮ ರಿಯಾಕ್ಟ್ ಬಂದಾಗ ಹೇಳ್ಕೊಡಕ್ ಅನುಕೂಲ ಆಗುತ್ತೆ. ಅಂದ್ರೆ ಆ ಕಡೆ ಯಾವ ರೀತಿಯಾದ ರೆಸ್ಪಾನ್ಸ್? ಅಂದ್ರೆ ಎಂತ ಗೊತ್ತಾ ಸರ್, ಈಗ ನಾವು ನಾರ್ಮಲ್ ಇದ್ದೇವೆ, ನಮ್ಗೆ ಜಗತ್ತಲ್ಲಿ ಏನ್ ನಡೀತಾ ಇದೆ ಎಲ್ಲನೂ ಗೊತ್ತಿದೆ. ಆದ್ರೆ ಆ ಮಕ್ಕಳು ಆಕ್ಚುಲಿ ಅದೇ ಹೇಳುದು, ದೇವರು ಮಕ್ಕಳಂತ. ಅವರಿಗೆ ನಾನು ಯಾರು, ಈಗ ಎಷ್ಟೋ ಜನ ಅವರಲ್ಲಿ ಬರ್ತಾರೆ ವರ್ಷಕ್ಕೊಂದ್ಸಲ ವಿಡಿಯೋಗೋಸ್ಕರ ಆಗಿರ್ಬೋದು, ಇನ್ನೇನೋ ಫೇಮ್ಗೋಸ್ಕರ ಆಗಿರ್ಬೋದು, ಬಂದು ಅವರ ಜೊತೆ ಕೇಕ್ ಸೆಲೆಬ್ರೇಟ್ ಮಾಡಿ ಹೋಗ್ತಾರೆ. ಅದರ್ವೈಸ್ ಆ ಮಕ್ಕಳನ್ನ ಕೇಳುವವರು ಯಾರು ಕೂಡ ಇಲ್ಲ. ಬಟ್ ನಾನು ಹೋದಾಗ ಅವರು ನನ್ನ ಬಗ್ಗೆನೂ ಮೋಸ್ಟ್ಲಿ ಅವರ ಮೈಂಡಲ್ಲಿ ಆ ಥರ ಥಿಂಕ್ ಬಂದಿರ್ಬೋದು, ರೆಸ್ಪಾನ್ಸ್ ಕರೆಕ್ಟ್ ಮಾಡ್ತಿರ್ಲಿಲ್ಲ. ಬಟ್ ಎವ್ರಿ ಟೈಮ್ ನಾನು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ, ಇವಾಗ ನಂಗೆ ಅಲ್ಲಿ ಹೋಗುವಾಗ ನಾನು ದೇವಸ್ಥಾನಕ್ಕೆ ತುಂಬಾ ಕಡಿಮೆ ಹೋಗ್ತೇನೆ, ಯಾಕಂದ್ರೆ ಅವರೇ ನನಗೆ ದೇವ್ರ ತರ.
ನಾನು ನನ್ನ ಫ್ರೆಂಡ್ ಸರ್ಕಲ್ಗೆ ಸಹ ಹೇಳ್ತೇನೆ, ನಿಮ್ಗೆ ತುಂಬಾ ಲೈಫಲ್ಲಿ ಪ್ರಾಬ್ಲಮ್ಸ್ ಉಂಟಾ, ನೀವು ಅವರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ, ಅವರಿಗೆ ಜಸ್ಟ್ ಒಂದು ಸ್ವೀಟ್ ಅನ್ನ ಕೊಟ್ಟು ಬನ್ನಿ, ಮನಸಾರೆ ಕೊಡಿ, 100% ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದಂತ. ಬಟ್ ಅವರ ಕೊಟ್ಟ ಹ್ಯಾಪಿನೆಸ್ ನಂಗೆ ಅದು ಹೇಳ್ತಾರಲ್ಲ ಸರ್, ಸಿಗ್ಲಿಲ್ಲ. ಈಗ ಕೆಲವರಿಗೆ ಒಂದು ಗೋಶಾಲೆಗೆ ಹೋದ್ರೆ ಹ್ಯಾಪಿನೆಸ್ ಸಿಗುತ್ತೆ, ಇನ್ನು ಕೆಲವರಿಗೆ ಒಂದು ಏನೋ ಒಂದು ಕಡೆ ಒಂದೊಂದು. ಬಟ್ ನನ್ಗೆ ಅಲ್ಲಿ ಡ್ಯಾನ್ಸ್ ಹೇಳಿಕೊಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಆ ಮಕ್ಳು ನನ್ನನ್ನು ಪ್ರೀತಿ ಮಾಡಿದ ರೀತಿಗೆ ನಾನ್ ಕಂಪ್ಲೀಟ್ ಆಗಿ ಚೇಂಜ್ ಆದೆ, ನನ್ನ ಲೈಫ್ ಸ್ಟೈಲೇ ಚೇಂಜ್ ಆಯ್ತು. ಸೊ ನಾನು ಇದ್ದದೇ ಬೇರೆ, ತಾಳ್ಮೆ ನಂಗೆ ತುಂಬಾ ಕಮ್ಮಿ ಇತ್ತು. ಬಟ್ ಅವರಲ್ಲಿ ಹೋದ್ಮೇಲೆ ಕಂಪ್ಲೀಟ್ ತುಂಬಾ ಚೇಂಜ್ ಆದೆ. ಓಕೆ, ಅಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನೀವು 4 ವರ್ಷದಿಂದ ಹೆಜ್ಜೆ ಸಂಭ್ರಮ ಅನ್ನೋ ಏನಿದೆ ಅಂದ್ರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಲ್ಲ, ಅಲ್ಲಿ ಆ ಒಂದು ಕಾರ್ಯಕ್ರಮದ ನೇಮ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಹೆಜ್ಜೆ ಸಂಭ್ರಮ ಅನ್ನುವ ನೇಮನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾಕಂದ್ರೆ ಈ ಮಕ್ಕಳಿಗೆ ಎಜುಕೇಶನ್ ಖಂಡಿತವಾಗಿ ಅವರಿಗೆ ಹಿಡಿಯುವುದಿಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತೂ ಆಗುದಿಲ್ಲ. ನಾನು ಹೇಳಿದೆ, ಇದರಲ್ಲಿ 21 ಕೆಟಗರೀಸ್ ಆಫ್ ಪ್ರಾಬ್ಲಮ್ಸ್ ಇದ್ದವರು ಇರ್ತಾರೆ, ಎಲ್ಲ ಪ್ರಾಬ್ಲಮ್ಸ್ ಇದ್ದವ್ರು. ಕೆಲವರಿಗೆ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ, ಬಾಯಿ ಬರುವುದಿಲ್ಲ, ಹಾಗೆ ಬುದ್ಧಿಮಾಂದ್ಯ, ಹ್ಯಾಂಡಿಕ್ಯಾಪ್ಟ್ ಎಲ್ಲರೂ ಇರ್ತಾರೆ. ಬಟ್ ಯಾವ ಮನುಷ್ಯ ಕೂಡ ಮ್ಯೂಸಿಕ್ಗೆ ಸ್ಪಂದನೆ ಮಾಡದಿದ್ದವರು ತುಂಬಾ ಕಡಿಮೆ. ನಾನು ಹೇಳುದು, ಒಂದು 70 years ಓಲ್ಡ್ಗೆ ನಾವು ಒಂದು ಮ್ಯೂಸಿಕ್ ಹಾಕಿದಾಗ ಅವರ ಕಾಲು ಸ್ವಲ್ಪ ಆದ್ರೂ ಶೇಕ್ ಆಗ್ತದೆ, ಎಲ್ಲ ಸಹ ಅಂದ್ರೆ ಅವರ ಒಂದು ಆಕ್ಟಿವ್ ಆಗ್ತದೆ ಅವರ ಬ್ರೈನ್ ಅಂತ ಹೇಳ್ತಾರೆ. ಬಟ್ ನಾನ್ ಥಿಂಕ್ ಮಾಡಿದ್ದು, ನನ್ನ ಮಕ್ಕಳಿಗೆ ಡಾನ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರ ಹೆಜ್ಜೆ ಆ ಸಂಭ್ರಮ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಡಿಸೈಡ್ ಮಾಡಿದೆ, ಈ ಮಕ್ಕಳಿಗೆ ಒಂದು ದಿನ ವೇದಿಕೆ ಸಿಗ್ಬೇಕು, ಆ ದಿನ ಅವರ ದಿನ ಆಗಿರ್ಬೇಕು, ಎಲ್ಲ ಮಕ್ಕಳು ಬರ್ಬೇಕು. ಎಷ್ಟೋ ಜನ ಮಕ್ಕಳಿಗೆ ಆಕ್ಚುಲಿ ಏನಂತಾನೆ ಗೊತ್ತಿಲ್ಲ. ಕೆಲವು ಮಕ್ಳಿಗೆ ಮಾತ್ರ ಗೊತ್ತು, ಅಲ್ಲಿ ನಾವು ಕುಣಿತೇವೆ, ನಮ್ಗೆ ಪ್ರೈಸ್ ಕೊಡ್ತಾರೆ. ಬಟ್ ಎಷ್ಟೋ ಜನ ಮಕ್ಳಿಗೆ ಸುಮ್ಮನೆ ಬಂದು ಸೈಲೆಂಟ್ ಕುತ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗೋರಿದ್ದಾರೆ. ಸೊ ಅವ್ರಿಗೆ ಏನಂತಾನೆ ಗೊತ್ತಿಲ್ಲ. ಬಟ್ ನಮ್ಮ ಉದ್ದೇಶ ಅಂತ, ಆ ಮಕ್ಕಳಿಗೆ ಒಂದು ವೇದಿಕೆ ಸಿಗ್ಬೇಕು. ನನ್ನ ಸ್ಲೋಗನ್ ಕೇಳಿರ್ಬೋದು, ಜಸ್ಟ್ ಅನುಕಂಪ ಬೇಡ ಅವಕಾಶ ಕೊಡಿ ಅಂತ. ಅನುಕಂಪ ಎಲ್ಲರೂ ತೋರಿಸ್ತಾರೆ ಸರ್, ನನ್ನ ಪ್ರಕಾರ ಅವಕಾಶ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ದಾರಿಯಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕನಿಗೆ ಕಾರಲ್ಲಿ ಕುತ್ಕೊಂಡು ನಾವು ಜಸ್ಟ್ ಹೇಳ್ತೇವೆ ಅಯ್ಯೋ ಅಂತೇವೆ, ಬಟ್ ಹತ್ರ ಹೋಗಿ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅಯ್ಯೋ ಅನ್ನೋದು ಮಾತ್ರ ಅಷ್ಟೇ. ಈ ಪ್ರಪಂಚ ಎಲ್ಲವನ್ನ ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ನೋಡ್ತಾ ಇದೆ. ಬಟ್ ಈ ಮಕ್ಕಳಲ್ಲಿ ಅದನ್ನ ನೋಡ್ಬೇಡಿ ಹೇಳುದು ನಾನು, ಜಸ್ಟ್ ರಿಯಲ್ ಕೈಂಡ್ನೆಸ್ ಬೇಕು. ಸೊ ಆ ರೀತಿಯಲ್ಲಿ ನಾವು ಸ್ಟಾರ್ಟ್ ಮಾಡಿ. ಒಂದು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮ ಅದನ್ನ ಒಂದು ಕಲ್ಚರ್ ಕಾರ್ಯಕ್ರಮ ಆಗಿರುತ್ತೋ ಅಥವಾ ಯಾವುದೇ ರೀತಿ ಕಾಂಪಿಟೇಷನ್ ಇರುತ್ತಾ? ಇಲ್ಲ, ಕಾಂಪಿಟೇಷನ್ ಅಲ್ಲೇ ಇರುತ್ತೆ. ಅವರಿಗೆ ನಾನು ಎಲ್ಲಾ ಮಕ್ಕಳಿಗೆ ಟ್ರೋಫಿಯನ್ನ ಇಟ್ಟಿದ್ದೇನೆ. ಯಾಕಂದ್ರೆ ಅವರಿಗೆ ಆ ಟ್ರೋಫಿ ಫಸ್ಟ್, ಸೆಕೆಂಡ್, ಥರ್ಡ್ ಅವರಿಗೆ ಅದು ಒಂದು ಹ್ಯಾಪಿನೆಸ್. ಬಟ್ 16 ಸ್ಕೂಲ್, ಟೋಟಲ್ 15 ಸ್ಕೂಲ್ ಪಾರ್ಟಿಸಿಪೇಟ್, ಆ 15 ಸ್ಕೂಲಿಗೂ ಟ್ರೋಫಿ ತಂದಿಟ್ಟಿದ್ದೇನೆ. ಅವರಿಗೆ ಎಲ್ಲಾನು ಎನಿ ಟೈಮ್ ಫಸ್ಟ್ ಅಂತ. 15 ಸ್ಕೂಲ್ಗಳಿಗೂ ಹೋಗಿ ಡ್ಯಾನ್ಸ್ ಅನ್ನು ಹೇಳ್ಕೊಡ್ತೀರಾ? ಇಲ್ಲ, ಕನ್ನೆಗಳ ಕಣ್ಣೀರಿನ ಕತೆ ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದೇನೆ. ಅವರೇ ಪ್ರಿಪೇರ್ ಮಾಡ್ತಾರೆ. ಟೀಚರ್ಸ್ ನವರಿಗೆ ಒಂದು ಚಾಲೆಂಜ್ ಆಗಿರ್ತದೆ. ವಿತ್ ಟೀಚರ್ಸ್ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವರ ಜೊತೆ. ಅವರಿಗೆ ಒಂದು ವೇದಿಕೆ ಕೊಡುದು, ಅವರಿಗೇನೆ ಕಾಂಪಿಟೇಷನ್. ಈಗ ನೀವು ಹೇಗೆ ರಾಜ್ಯ ಮಟ್ಟದ ಡ್ಯಾನ್ಸ್ ಅಂತ ಹೇಳ್ತೀರಾ, ಸೊ ಇವರಲ್ಲಿ ಸಹ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಅಂತ ಇಟ್ಟಿದ್ದೇವೆ. ಅವರಿಗೆ ಒಂದು ಮೋಟಿವೇಶನ್ ಆಗ್ಲಿ, ಆ ಮಕ್ಕಳಿಗೆ ಅವರು ಇಂಟ್ರೆಸ್ಟ್ ಆಗಿ ಹೇಳಿಕೊಡ್ತಾರೆ. ಸೊ ಅವರಲ್ಲೂ ಒಂದು ಟ್ಯಾಲೆಂಟ್ ಹೊರಗೆ ಬರ್ತದೆ. ಉಡುಪಿ ಜಿಲ್ಲೆಯಲ್ಲಿ ಬರುವಂತ ಎಲ್ಲಾ ಹೌದು, ನಮ್ಮ ಉಡುಪಿ ಜಿಲ್ಲೆಯಲ್ಲಿ 16 ಸ್ಕೂಲ್ ಇದೆ, 15 ಸ್ಕೂಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಟೋಟಲ್ ಒಂದು 460 ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಓಕೆ, ಅಂದ್ರೆ ಒಂದು ಕಾರ್ಯಕ್ರಮ ಅಂತ ಬಂದಾಗ ಅದಕ್ಕೆ ತಕ್ಕಾಗಿ ಪ್ರಿಪರೇಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಹೆಜ್ಜೆ ಸಂಭ್ರಮ 2026-27 ಒಂದು ಕಾರ್ಯಕ್ರಮಕ್ಕೆ ಈಗ ಒಂದು ಪ್ರಿಪರೇಷನ್ ತಯಾರಿ ಯಾವ ರೀತಿಯಾಗಿ ನಡೀತಿದೆ? ಅಂದ್ರೆ ಎಲ್ಲ ರೀತಿಯಲ್ಲಿ ತಯಾರಿ ಆಗ್ಲೇಬೇಕು. ನಾರ್ಮಲ್ ಫಂಕ್ಷನ್ಗೂ ಕಂಪೇರ್ ಮಾಡಿದಾಗ ಈ ಫಂಕ್ಷನ್ ಸ್ವಲ್ಪ ಡಿಫ್ರೆಂಟ್. ಈ ಮಕ್ಕಳನ್ನ ನೋಡ್ಕೊಳ್ಳುವ ಸ್ಟೈಲ್ ಆಗಿರ್ಬೋದು, ಸೊ ಕೇರಿಂಗ್ ಆಗಿರ್ಬೋದು, ಇವರಿಗೆ ಎಂತ ಹ್ಯಾಪಿನೆಸ್. ಈಗ ನಾರ್ಮಲ್ ಫಂಕ್ಷನ್ಗಳಲ್ಲಿ ಫುಡ್ ಅನ್ನ ಯಾವ ತರ ಬೇಕಾದ್ರೂ ಇಡ್ಬೋದು. ಈಗ ನಾವು ಸ್ಪಾನ್ಸರ್ ಕೇಳುವಾಗ ನಾವು ಹೇಳ್ಬೋದು, ಇಲ್ಲ ನಮ್ಗೆ ಉಪ್ಪಿಟ್ಟು ಆಗ್ಬೋದು, ಅವಲಕ್ಕಿ ಆಗ್ಬೋದು. ಬಟ್ ಈ ಮಕ್ಕಳಿಗೆ ಹಾಗಲ್ಲ. ನಾನೊಂದು ಫುಡ್ ಅನ್ನ ಕೇಳುವಾಗ ಸಹ ನಂಗೆ ಪಲಾವ್ ಅನ್ನ ರಿಜೆಕ್ಟ್ ಮಾಡ್ತೇನೆ, ಉಪ್ಪಿಟ್ಟನ್ನ ರಿಜೆಕ್ಟ್ ಮಾಡ್ತೇನೆ. ಇಲ್ಲ, ನನ್ನ ಮಕ್ಕಳಿಗೆ ಏನ್ ಬೆಳಿಗ್ಗೆ ಕೊಡ್ಬೇಕು, ಅವರಿಗೆ ಇಡ್ಲಿ ಇಷ್ಟ ಆಗ್ತದೆ, ಸ್ವೀಟ್ಸ್ ಇಷ್ಟ ಆಗ್ತದೆ, ಅದನ್ನ ಪ್ರತಿಯೊಂದು ಕೇಳುದು ಇಷ್ಟೇ. ಆ ಮಕ್ಕಳಿಗೆ ಏನೆಲ್ಲ ಸಿಗ್ತದೆ, ಆ ಎವ್ರಿ ಡೇ ನಮ್ಗೆ ಇರ್ಲಿಕ್ಕೆ ಆಗಲ್ಲ. ಈಗ ನಾನು ವೀಕ್ ಒನ್ಸ್ ಹೋಗ್ತೇನೆ, ವೀಕ್ ಒನ್ಸ್ ಹೋಗಿ ಚಾಕ್ಲೇಟ್ಸ್ ಅನ್ನ ಕೊಡ್ಬೋದು, ಇನ್ನೇನು ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ಕೊಡ್ಬೋದು. ಬಟ್ ಆ ದಿನ ಏನೆಲ್ಲ ನನ್ಗೆ ಸಾಧ್ಯ ಉಂಟು, ಎಕ್ಸಾಂಪಲ್ ಅವರಿಗೆ ಚೆಂಡೆ ಅಂದ್ರೆ ಇಷ್ಟ, ಅವರನ್ನ ವೆಲ್ಕಮ್ ಮಾಡುದು ಚೆಂಡೆಯಲ್ಲಿ. ಸೊ ಅವರಿಗೆ ಡಾನ್ಸ್ ಅಂದ್ರೆ ಇಷ್ಟ, ಮ್ಯೂಸಿಕ್, ಮಕ್ಕಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುದು ಚೆಂಡೆಯಲ್ಲಿ. ಯಾಕಂದ್ರೆ ಅವರಿಗೆ ಫ್ಲವರ್ ಅನ್ನ ಹಾಕ್ತೇನೆ ಮೈಗೆ, ಎಂಟ್ರಿಯಲ್ಲಿ ತುಂಬಾ ಚಾಕ್ಲೇಟ್ಸ್ ಅನ್ನ ಇಡ್ತೇನೆ. ಅವರದ್ದು ದಿನ, ಆ ದಿನ ಅಂತ ನಾನು ತುಂಬಾ ಸೆಲೆಬ್ರೇಟ್ ಆಗಿ ಮಾಡ್ತೇನೆ. 2-3 months ಇಂದ ಫಂಡ್ ಗೊತ್ತಿದೆಲ್ಲ ಸರ್, ನಮ್ಗೆ ನಿಯರೆಸ್ಟ್ 11 lakh ಬೇಕು, ಫಂಡ್ ರೈಸ್ ಆಗ್ಬೇಕು. ಸೊ ಎವ್ರಿ ಒಂದು ಸ್ಕೂಲಿಗೆ ಒಂದು ಜಸ್ಟ್ ಪ್ರೈಸ್ ಅಂತ ಅಲ್ಲ,
460 ಮಕ್ಕಳು ಬಂದ್ರು ಕೂಡ ಅವರಿಗೆ ಪಾರ್ಟಿಸಿಪೇಟ್ ಪ್ರೈಸ್ ಅಂತ ಇಟ್ಟಿದ್ದೇನೆ. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ಲಿ ಮಾಡದೇ ಇರ್ಲಿ, ವೇದಿಕೆಗೆ ಕರೆದು ಅವರಿಗೆ ಗಿಫ್ಟ್ ಅನ್ನ ಕೊಡುವಂತದ್ದು. ಸೊ ಈ ತರ ಫಂಕ್ಷನ್ ನಡೀತಾ ಇದೆ. ಅಂದ್ರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ನೀವು ಕೂಡ ಬೇರೆ ಇದಕ್ಕೆ ಸ್ಪಾನ್ಸರ್ಸ್ ಕೊಡ್ಬೇಕಾಗತ್ತೆ. ಅಂದ್ರೆ ನೀವೀಗ ಬೇರೆಯವ್ರಿಗೆ ಆಹ್ವಾನ ಮಾಡಕ್ ಹೋದ ಸಂದರ್ಭದಲ್ಲಿ ಅವರಿಂದ ಯಾವ ರೀತಿಯಾದ ಒಂದು ಇಲ್ಲ ರೆಸ್ಪಾನ್ಸ್? ಸರ್, ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಉಂಟು. ಬಟ್ ನಾವು ಆ ಪಾಸಿಟಿವ್ ಯಾರಿದ್ದಾರೆ ಅವ್ರ ಹತ್ರನೇ ಜಾಸ್ತಿ ಹೋಗ್ತೇವೆ. ಯಾಕಂದ್ರೆ ಇದರಲ್ಲಿ ಬೇಡುವ ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಬೇಡಬಾರ್ದು, ನಾವು ಕೊಡಿ ಅಂತ ಬೇಡಬಾರ್ದು. ಈ ಮಕ್ಕಳಿಗೆ ಅವ್ರ ಕೈಲಿಂದ ಏನ್ ಸಾಧ್ಯ ಉಂಟು ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ. ನಾವು ಎಷ್ಟೋ ಸಲ ಹೇಳ್ತೇವೆ, ನೀವು ಫಂಡ್ ಕೊಡ್ಬೇಡಿ, ಏನಾದ್ರೂ ವಹಿಸ್ಕೊಳ್ಳಿ. ಎಕ್ಸಾಂಪಲ್ ಊಟದು, ಬ್ರೇಕ್ಫಾಸ್ಟ್ ಇದು, ಪ್ರೈಸ್ ಇದು, ಈ ತರ ಮಾಡಿ, ಬಟ್ ಮನಸಾರೆ ಮಾಡಿ ಅಂತ. ಸೊ ಇದೆ, ಕೆಲವು ಕಡೆ ನೆಗೆಟಿವ್ ಇದೆ. ಅದನ್ನ ನೆಗೆಟಿವ್ ಅನ್ನ ನಾವು ತಲೆಗೆ ಹಾಕ್ತಾ ಇದ್ರೆ 4ನೇ ವರ್ಷ ಫಂಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೊ ಹಾಗೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಯಾವಾಗ ಮತ್ತು ಉಡುಪಿಯ ಯಾವ ಒಂದು ಜಾಗದಲ್ಲಿ ಈ ಒಂದು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮ ನಡೆಯುತ್ತೆ? ಜನವರಿ 31 ಇದೇ ಬರುವ ಶನಿವಾರ. ಹೌದೌದು, ಟೌನ್ ಹಾಲ್ ಅಜ್ಜರಕಾಡು. ಯಾಕಂದ್ರೆ ಅವರು ಹಾಲ್ ಕೊಟ್ಟಕ್ಕೆ ನಮ್ಗೆ ಫಂಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಸೊ ಅವರೇ ನಮ್ಗೆ ಸ್ಪಾನ್ಸರ್ ಮಾಡುದು ಹಾಲ್ ಅನ್ನ. ಸೊ ಅಜಯ್ ಸರ್ ಅಂತ. ಸೊ ಅವ್ರ ಹತ್ರ ಫಸ್ಟ್ ಕೇಳ್ತೇನೆ ನಾನು, ಈ ತರ ಫಂಕ್ಷನ್ ಮಾಡ್ಬೇಕು, ಹಾಲ್ ವೆರಿ ಇಂಪಾರ್ಟೆಂಟ್ ಅವರಿಗೆ, ಮಕ್ಕಳಿಗೆ. ಯಾಕಂದ್ರೆ ತುಂಬಾ ಕನ್ವಿನಿಯೆಂಟ್ ಇದೆ ಆ ಹಾಲ್. ಹಾಗಾಗಿ ಆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದೇವೆ. ಅಂದ್ರೆ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಆ ಒಂದು ಹೆಜ್ಜೆ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ನೀವು ಆಯೋಜನೆ ಮಾಡಿದ್ದೀರಿ? ಅಂದ್ರೆ ಅವರಿಗೂ ಈಗಷ್ಟೇ ಹೇಳಿದೆ, ಅವರಿಗೆ ಡ್ಯಾನ್ಸ್, ಅದೇ ಹೆಜ್ಜೆ ಸಂಭ್ರಮ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಅದನ್ನ ಇಟ್ಟಿದ್ದೇವೆ ಅವರಿಗೋಸ್ಕರನೇ. ಮತ್ತೆ ಮ್ಯಾಜಿಕ್ ಶೋ, ಈ ಟೈಪ್ಸ್. ಮತ್ತೆ ಕೆಲವರು ತಾರಾ ಅಂತ ಒಬ್ರು ಮ್ಯಾಮ್ ಇಂದ ಲೈಫ್ ಕೋಚ್ ಬಗ್ಗೆ. ಯಾಕಂದ್ರೆ ಎಷ್ಟೋ ಜನ ಸ್ಪೆಷಲ್ ಮಕ್ಕಳ ತಾಯಂದಿರು ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಸೊ ಅವರ ಮನೆಯಲ್ಲಿ ಒಂದು ಆ ಮಗು ಹುಟ್ಟಿದ್ರೆ ಎಷ್ಟು ಕಷ್ಟ ಉಂಟಂತ ಅವರು ತಂದೆ ತಾಯಿಗೇನೆ ಗೊತ್ತಿರ್ತದೆ, ಟೀಚರ್ಸಿಗೂ ಗೊತ್ತಿರ್ತದೆ, ಬಟ್ ತಂದೆ ತಾಯಿಗೆ ಜಾಸ್ತಿಯಾಗಿ ಗೊತ್ತಿರ್ತದೆ. ಸೊ ಅವರು ಅದೇ ಫೀಲಿಂಗ್ಸ್ ಅಲ್ಲಿ ಇರ್ತಾರೆ ಸರ್. ನಾನು ಹೇಳುದು ಎಂತ ಅಂದ್ರೆ, ನಾರ್ಮಲ್ ಮಕ್ಕಳು ಈಗ ನೋಡಿ, ಈಗಿನ ಜನರೇಷನ್ ಗೊತ್ತಿರ್ಬೋದು, ಆಫ್ಟರ್ 18 years ಒಂದು ಟೀನೇಜ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ, ಡ್ರಗ್ಸ್ ಇಂದ ಅಥವಾ ಇನ್ನೇನು ನೇಮ್ ಇದಾಗ್ತದೆ. ಬಟ್ ಈ ಮಕ್ಕಳಿಂದ ಅವರಿಗೆ ಕೆಟ್ಟ ನೇಮ್ ಅಂತೂ ಬರುದಿಲ್ಲ, ಗೊತ್ತಾಯ್ತಾ? ಅದನ್ನ ಅವರ ತಲೆಗೆ ನಾವು ತುಂಬಿಸ್ಬೇಕು. ಫಸ್ಟ್ ಒಂದು ಮೋಟಿವೇಶನ್ಸ್ ಆಗಿ. ಅದಕ್ಕೆ ಹೇಳಿದೆ ನಾನು, ಬದುಕು ಭಾವನೆಗಳ ಕಣ್ಣೀರಿನ ಕತೆ ಯಾಕೆ ಕೊಟ್ಟಿದ್ದೇನೆಂದ್ರೆ, ಎಲ್ಲರ ಲೈಫಲ್ಲಿ ಪ್ರಾಬ್ಲಮ್ಸ್ ಇದೆ. ಒಂದು ಸ್ಪೆಷಲ್ ಮಗು ಒಬ್ಬರ ಮನೇಲಿ ಇದ್ದಾರಂದ್ರೆ ಅವರ ಮನೇಲಿ ಪ್ರಾಬ್ಲಮ್ಸ್ ಇಲ್ಲ. ಈಗ ನನ್ನ ಮನೇಲೂ ಪ್ರಾಬ್ಲಮ್ಸ್ ಇದೆ, ನಿಮ್ಮ ಮನೇಲೂ ಪ್ರಾಬ್ಲಮ್ಸ್ ಇದೆ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳುದಿಲ್ಲ. ಸೊ ಲೈಫ್ ದೇವ್ರು ಹೇಗೆ ಕೊಟ್ಟಿದ್ದಾನೆ ಹಾಗೆ ಹೋಗ್ತಾ ಇರಬೇಕು. ಆ ಪೇರೆಂಟ್ಸಿಗೆ ನಾನು ಒಂದು ಅದಕ್ಕೆ ಸಜೆಷನ್ ಮಾಡ್ಲಿಕ್ಕೆಗೋಸ್ಕರ ಆ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸುವ ಅಂತ ಹೇಳಿಸ್ಕೊಂಡಿದ್ದೇನೆ. ಅಂದ್ರೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಅತ್ಯಂತ ಕಠಿಣ ಕಾರ್ಯ. ಯಾಕಂದ್ರೆ ಈಗ ಎಲ್ಲರಿಗೂ ಈಗ ಫಂಡ್ ರೈಸ್ ಆಗಬೇಕು, ಕಾರ್ಯಕ್ರಮ ಪ್ರತಿಯೊಂದು ಕೂಡ ಅತ್ಯಂತ ನೀಟಾಗಿ ಬರಬೇಕಾಗುತ್ತೆ. ಒಬ್ರು ನೀವು ಕೂಡ ಬೇಸಿಕ್ಲಿ ಡ್ಯಾನ್ಸರ್ ಅಂತ, ಡ್ಯಾನ್ಸಿಂಗ್ ಟೀಚಿಂಗ್ ಕೂಡ ಮಾಡ್ತೀರಾ. ಅಂದ್ರೆ ಈಗ ನಾರ್ಮಲ್ ಇರುವ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡಕ್ಕೂ ಈಗ ವಿಶೇಷಚೇತನ ಮಕ್ಕಳಿಗೆ ಇಷ್ಟು ತುಂಬಾ ಟಫ್ ಇದೆ. ತುಂಬಾ ಅಂದ್ರೆ ತುಂಬಾ ಟಫ್ ಇದೆ. ಯಾಕಂದ್ರೆ ಈ ಮಕ್ಕಳು ಫಸ್ಟ್ ಕಚ್ತಾರೆ, ಹೊಡಿತಾರೆ, ಸಿಟ್ ಮಾಡ್ಕೊಳ್ತಾರೆ. ಅವರಿಗೆ ಯಾವಾಗ ಮೂಡ್ ಸ್ವಿಂಗ್ ಆಗ್ತದ ಗೊತ್ತಾಗಲ್ಲ, ದೂಡ್ತಾರೆ. ಅಂತ ಎಕ್ಸ್ಪೀರಿಯನ್ಸ್ ಕೂಡ ನನ್ಗೂ ಕೂಡ ಆಗಿದೆ. ಈಗ ನಾನು ಹೇರ್ ಬಿಟ್ಟು ಹೋದಾಗ ಹೇರ್ ಅನ್ನ ಎಳ್ದದು ಉಂಟು. ಯಾಕಂದ್ರೆ ಅವ್ರಿಗೆ ಅದು ಗೊತ್ತಿಲ್ಲ, ಗೊತ್ತಾಯ್ತಾ? ಬಟ್ ಆದ್ರೆ ನಾನೀಗ ಹೇಳಿಕೊಟ್ಟೆ ಡ್ಯಾನ್ಸ್ ಅನ್ನ ನಾನು ಹೇಳಿದಾಗೇನೆ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಸರ್. ತುಂಬಾ ಡಿಫರೆನ್ಸ್ ಇರ್ತದೆ. ಬಟ್ ನಾನೀಗ ವಾಗ್ಜ್ಯೋತಿ ಸ್ಕೂಲ್ ಹೇಳಿದೆ ಅಲ್ಲ, ಅವರಿಗೆ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಅವರು ಫಿಸಿಕಲಿ ಫಿಟ್ ಇದ್ದಾರೆ, ಸೊ ಅವರು ಮೆಂಟಲಿ ಕೂಡ ಫಿಟ್ ಇದ್ದಾರೆ. ಅವರಿಗೆ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ ಅಂತ ಒಂದೇ ರೀಸನ್ ಬಿಟ್ರೆ ಅವ್ರು ಕರೆಕ್ಟ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಬಟ್ ಅದರ್ ಮಕ್ಕಳು ಏನಿದ್ದಾರೆ, ಬುದ್ಧಿಮಾಂದ್ಯ ಆಗಿರ್ಬೋದು, ಹ್ಯಾಂಡಿಕ್ಯಾಪ್, ಅವರಿಗೆ ಆಕ್ಚುಲಿ ಮಾಡ್ಲಿಕ್ಕೆ ತುಂಬಾ ಟಫ್. ಬಟ್ ಆದ್ರೂ ಕೂಡ ನಮ್ಮ ಪ್ರಯತ್ನ ಆದ್ರೆ ಆ ಸ್ಕೂಲಿನವರು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಈಗ ಎಕ್ಸಾಂಪಲ್, ನಂಗೆ ಒಂದು 2 months ಹೋಗ್ಲಿಕ್ಕೇನೆ ಆಗ್ಲಿಲ್ಲ ಅನ್ಸ್ಕೊಳ್ಳಿ, ನಾನು ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಹೊಟ್ಟೆ ಪಾಡ್ಸ ನಾವು ನೋಡ್ಬೇಕಾಗ್ತದೆ. ಬಟ್ ಆದ್ರೆ ಆ ಸ್ಕೂಲಿನವರು ಅದನ್ನ ಸ್ಟಾಪ್ ಮಾಡುದಿಲ್ಲ, ಅವರಿಗೆ ಕಲಿಸಿ ಕೊಡ್ತಾನೆ ಇರ್ತಾರೆ. ಅಂದ್ರೆ ಈಗ ವೈಯಕ್ತಿಕವಾಗಿ ಯಾವುದೇ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಟೈಮಲ್ಲಿ ಅಥವಾ ಈ ರೀತಿಯಾಗಿ ವಿಶೇಷಚೇತನ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ನಿಮಗೆ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಹಿಂದೆ 3 ವರ್ಷ ನೀವು ಮಾಡಿದ ಒಂದು ಸಕ್ಸಸ್ ಆಗಿರ್ಬೋದು, ಈಗ ಮಾಡ್ತೀವಿ, ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಸರ್. ಲೈಫಲ್ಲಿ ಏನ್ ಮಾಡ್ತೇವೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಉದ್ದೇಶ ಕರೆಕ್ಟ್ ಆಗಿದ್ರೆ ದೇವರು ಕೂಡ ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಸೊ ನನ್ನ ಉದ್ದೇಶ ನನ್ನ ಮಕ್ಕಳಿಗೋಸ್ಕರ ಆಫ್ಟರ್ ಅವರಿಗೊಂದು ಕಂಪನಿ ಕಟ್ಬೇಕಂತ ತುಂಬಾ ಆಸೆ ಇದೆ. ಇವಾಗ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಉಡುಪಿಯಲ್ಲಿ ಅಷ್ಟು ಮಕ್ಕಳಿದ್ದಾರಂತಾನೆ ಗೊತ್ತಿಲ್ಲ. ನಮ್ಮ ಒಂದು ಪ್ರೋಗ್ರಾಮ್ ಇಂದ ಇಷ್ಟು ಮಕ್ಕಳಿದ್ದಾರೆ. ಒಂದು ವರ್ಷಕ್ಕೊಂದ್ಸಲ ಬರ್ತ್ಡೇ ಅನ್ನಾದ್ರೂ ಸಹ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾರಲ್ಲ. ಸೊ
ನಾನು ಜನಗಳಿಗೆ ಒಂದು ಮೆಸೇಜ್ ಕೊಡ್ತೇನೆ ಇಷ್ಟೇ, ಎಲ್ಲ ಕಡೆ ಹೆಲ್ಪ್ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಎಷ್ಟೇ ದೇವ್ರು ಯಾವತ್ತು ನಂಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಯಾವತ್ತೂ ಹೇಳಲ್ಲ. ಬಟ್ ಇಂಥ ಮಕ್ಕಳಿಗೆ ತುಂಬ ಸಮಸ್ಯೆ ಇದೆ. ಕೆಲವು ಸ್ಕೂಲ್ಗಳಿಗೆ ಇನ್ನೂ ಸ್ಯಾಲ್ರಿ ಆಗಲಿಲ್ಲ 6 ಮಂತಿಂದ, ಪಾಪ ಟ್ರಸ್ಟಿಂದನೇ ನಡಿಬೇಕು, ಕರೆಕ್ಟಾಗಿ ಅವರಿಗೆ ಫುಡ್ ಕೂಡ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ. ಸೊ ಎಷ್ಟೋ ದಿನಸಿ ಅಲ್ಲಿ ಒಂದು 6 ತಿಂಗಳಿಂದ ಬಿಲ್ ಪೆಂಡಿಂಗ್ಸ್ ಇದೆ. ಸೊ ಕೆಲವರು ಹೆಲ್ಪ್ ಈ ತರ ಒಂದು ನಾವು ಪ್ರೋಗ್ರಾಮ್ ಮಾಡೋದ್ರಿಂದ ಸೊ ಕೆಲವರು ಅವರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಗೊತ್ತಾಯ್ತಾ? ಅದು ನಮ್ಗೆ ತೃಪ್ತಿ ಇದೆ. ಓಕೆ, ನಾವೊಂದು ಜಸ್ಟ್ ಇಂಥ ಮಕ್ಕಳಿಗೆ ಒಂದು ಡ್ಯಾನ್ಸ್ ಹೇಳಿ ಕೊಡೋದ್ರಿಂದ, ಒಂದು ಪ್ರೋಗ್ರಾಮ್ ಮಾಡೋದ್ರಿಂದ 4 ಜನರಿಗೆ ಇಂಥ ಮಕ್ಕಳ ಬಗ್ಗೆ ಎಂತ ಹೇಳ್ತಾರೆ, ಅನುಕಂಪ, ಅದೇ ಫೀಲಿಂಗ್ಸ್ ಒಂದು ಚೇಂಜ್ ಆಗ್ತದೆ ಅಲ್ಲ ಅಂತ. ಹಾಗೆ ಮೇಡಮ್, ಕೊನೆಯದಾಗಿ ನೀವೀಗ ಹೆಜ್ಜೆ ಸಂಭ್ರಮ ಅನ್ನುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ನಿಮ್ಮದೇ ಓನ್ ಆಗಿರುವಂಥ ಫಸ್ಟ್ ಸ್ಟೆಪ್ ಟ್ರಸ್ಟ್ ಮೂಲಕ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಈಗ ಬೇರೆ ಬೇರೆಯವರು ಕೂಡ ಈ ಒಂದು ಕಾರ್ಯಕ್ರಮ ಇನ್ಸ್ಪಿರೇಷನ್ ಆಗಿ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ರೀತಿ ಕಾರ್ಯಕ್ರಮಗಳು ವಿಶೇಷ ಚೇತನ ಮಕ್ಕಳಿಗೆ ನಡೀಬೋದು. ಈ ಸಂದರ್ಭದಲ್ಲಿ ಒಬ್ಬರು ಆಯೋಜಕರಾಗಿ ಏನು ಯಾವ ರೀತಿಯ ಒಂದು ಸಮಾಜಕ್ಕೆ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ? ನಾನು ಹೇಳುದು, ಇಂಥ ಪ್ರೋಗ್ರಾಮಿಗೆ ಫಸ್ಟ್ ಆಫ್ ಆಲ್ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲವನ್ನ ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ನೋಡಬೇಡಿ. ಇಂಥ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು. ಹೇಗೆ ನೀವು ನಾರ್ಮಲ್ ಮಕ್ಕಳಿಗೆ ಒಂದು ವೇದಿಕೆ ಕೊಡ್ತಾ ಇದ್ದೀರಾ, ಸೊ ಅದರ ಎಲ್ಲ ಏನೆಲ್ಲ ಕೊಡ್ತಾ ಇದ್ದೀರಾ, ಇಂಥ ಮಕ್ಕಳಿಗೆ ಸಹ ಒಂದು ವೇದಿಕೆಯನ್ನ ನೀವು ಸಹ ಕೊಡಿ ಅಂತ. ಯಾಕಂದ್ರೆ ಈಗ ಉಡುಪಿಯಲ್ಲಿ ನಾವು ಕೊಡ್ತಾ ಇದ್ದೇವೆ, ನನ್ನ ಪ್ರಕಾರ ಕೊಪ್ಪದಲ್ಲಿ ಸಹ ತುಂಬಾ ಸ್ಪೆಷಲ್ ಮಕ್ಕಳು ಇರ್ಬೋದು, ಅವರಿಗೆ ಸಹ ಒಂದು ವೇದಿಕೆ ಕೊಡಿ. ಹಾಗೆ ಈ ಮಕ್ಕಳಿಗೆ ಸ್ಪೆಷಲ್ ಬೇಕಾಗಿರುವುದು ಜಸ್ಟ್ ಅವರಿಗೆ ಪ್ರೀತಿ, ಆಯ್ತಾ, ಅವರಿಗೆ ಕಾಳಜಿ, ಅದು ತೋರಿಸಿದ್ರೆ ಈ ಮಕ್ಕಳು ತುಂಬಾ ಚೇಂಜ್ ಆಗ್ತಾರೆ. ಅದನ್ನ ಎಲ್ಲರೂ ಕೊಡಿ ಅಂತ ಹೇಳ್ತಾನೆ. ಮತ್ತೆ ಆದಷ್ಟು ನಮ್ಮ ಪ್ರೋಗ್ರಾಮಿಗೆ ಬನ್ನಿ, ವಿಸಿಟ್ ಆಗಿ ಅಂತ ಹೇಳ್ತೇನೆ. ಮೇಡಮ್, ಇದುವರೆಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಜ್ಜೆ ಸಂಭ್ರಮ 2026-27 ಕಾರ್ಯಕ್ರಮದ ಆಯೋಜನೆ ಆಗಿರ್ಬೋದು, ವಿಶೇಷ ಚೇತನ ಮಕ್ಕಳಿಗೆ ಯಾಕೆ ಈ ಒಂದು ವಿಶೇಷವಾದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ, ಕಳೆದ 4 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ವಿಚಾರ ಆಗಿರ್ಬೋದು, ಯಾವ ರೀತಿಯಲ್ಲಿ ನಿಮ್ಮ ಒಂದು ಫಸ್ಟ್ ಸ್ಟೆಪ್ ಟ್ರಸ್ಟ್ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ, ಕಾರ್ಯಕ್ರಮದ ರೂಪುರೇಷೆಗಳಾಗಿರ್ಬೋದು, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾಗಿ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಉಡುಪಿಯಲ್ಲಿ ನಡೀತಿರುವಂತಹ ಹೆಜ್ಜೆ ಸಂಭ್ರಮ 2026-27 ವಿಶೇಷ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಅಕ್ಷತಾ ರಾವ್ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.